ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಉಪಯುಕ್ತ ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಒಂದು ವ್ರತ ಇನ್ನೂ ಮುಗ್ದೇ ಇರೋದಿಲ್ಲ. ಅದರೊಳಗಡೆ ಅತಿ ಕಡಿಮೆ ಸಮಯದಲ್ಲಿ ನೀವು ಮಾಡಿದ ಪೂಜೆಗೆ ತಕ್ಕ ಫಲ ನಿಮಗೆ ಸಿಗುತ್ತೆ. ನಾವು ಯಾವುದೇ ಪೂಜೆ ಮಾಡಿದ್ರೂ ಅಷ್ಟೇ ಭಕ್ತಿಯಿಂದ, ಮುಖ್ಯವಾಗಿ ಏನೇ ಪೂಜೆ ಮಾಡಿದ್ರೂ ಕೂಡ ನಂಬಿಕೆ ಮತ್ತು ಭಕ್ತಿಯಿಂದ ಪೂಜೆ ಮಾಡಬೇಕು. ಇದರಿಂದನೇ ನಾವು ಫಲ ಎಷ್ಟು ಬೇಗ ನಮಗೆ ಸಿದ್ಧಿ ಆಗುತ್ತೆ ಅನ್ನೋದ್ರ ಮೇಲೆ ನಿಂತಿರುತ್ತೆ. ನಮ್ಮ ಕೆಲಸ ಕಾರ್ಯಗಳು ಆಗಲೇಬೇಕು ಅಂತ ಅಂದರೆ ನಾವು ಸ್ವಲ್ಪ ಕಟ್ಟುನಿಟ್ಟಾಗಿಯೇ ಇರಬೇಕು. ನಿಮಗೆ ಯಾವ ಸಮಸ್ಯೆ ಇದೆ ಅದನ್ನು ಹೇಳಿಕೊಂಡು, ಅಂದರೆ ಮದುವೆಗೋ ಇಲ್ಲ ಮಕ್ಕಳು ಎಜುಕೇಷನ್ಗೋ, ಮಕ್ಕಳಾಗೋದಕ್ಕೋ ಮತ್ತು ಕೆಲಸಕ್ಕೆ ಹಣಕಾಸಿನ ಸಮಸ್ಯೆ ಇದ್ದರೆ, ಸಾಲದ ಸಮಸ್ಯೆ ಇದ್ದರೆ, ಪ್ರತಿಯೊಂದಕ್ಕೂ ಕೂಡ ಈ ರೀತಿ ಸಮಸ್ಯೆಗೆ ಅಂತಲೇ ಅಲ್ಲ, ಎಲ್ಲದಕ್ಕೂ ಪರಿಹಾರದ ಅದ್ಭುತವಾದ ಸ್ತೋತ್ರ. ತಾಯಿ ಇವಾಗಲೇ ವರವನ್ನು ಕೊಟ್ಬಿಡ್ತಾರೇನೋ ಅನ್ನೋ ರೀತಿಯಲ್ಲಿ ನಿಮಗೆ ಅನುಭವ ಆಗುತ್ತೆ. ಈ ಒಂದು ಅದ್ಭುತವಾದಂತಹ ಪವರ್ಫುಲ್ ಆದಂಥ ಈ ಪೂಜೆ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಆದರೂ ಕೂಡ ತುಂಬಾ ಪ್ರಶ್ನೆ ಬರ್ತಾ ಇತ್ತು. ಅದಕ್ಕೋಸ್ಕರ ಸಂಕ್ಷಿಪ್ತವಾಗಿ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಈ ಒಂದು ವ್ರತ ನಾನು ಕೂಡ ಮಾಡಿದ್ದೀನಿ. ನನಗೆ ಈ ಒಂದು ವ್ರತ ಮುಗಿಯೋದೊಳಗಡೆ ನನಗೆ ನನ್ನ ಕೆಲಸ ಆಯಿತು. ಅದಕ್ಕೋಸ್ಕರ ನಿಮಗೂ ಕೂಡ ಶೇರ್ ಮಾಡಿದ್ದೀನಿ. ಈ ಒಂದು ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ ಎಂಥದ್ದೇ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ. ಅದೇ ತಾಯಿ ಪದ್ಮಾವತಿಯ ಒಂದು ಅದ್ಭುತವಾದಂತಹ ಪವರ್ಫುಲ್ ಸ್ತೋತ್ರ. ಅದು ನಿಮಗೆ ವಿಶೇಷವಾಗಿ 10 ಪ್ಯಾರ ಇರುತ್ತೆ, 10 ಸಾಲುಗಳು ಇರುವಂಥ ಸ್ತೋತ್ರ. ಒಂದು ಸ್ತೋತ್ರವನ್ನು ನೀವು 11 ಮಂಗಳವಾರ ಅಥವಾ 11 ಶುಕ್ರವಾರ ಅಥವಾ 48 ದಿವಸ ಅಥವಾ 108 ದಿವಸ ಕೂಡ ನೀವು ಈ ಸ್ತೋತ್ರವನ್ನು ಪಾರಾಯಣ ಮಾಡ್ಬೋದು. ತಾಯಿಯ ಬಳಿ ನೀವು ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡು, ಯಾವ ತೊಂದರೆಗೋಸ್ಕರ ನೀವು ಈ ಪಾರಾಯಣ ಮಾಡ್ತಾ ಇದ್ದೀರಾ, ಈ ಒಂದು ಸ್ತೋತ್ರವನ್ನು ಪಾರಾಯಣ ಮಾಡ್ತಾ ಇದ್ದೀರಾ, ಅದನ್ನು ಹೇಳಿಕೊಂಡು ಬೇಡ್ಕೊಂಡು ಕೇಳಿಕೊಂಡು ಸ್ತೋತ್ರವನ್ನು ಪಾರಾಯಣ ಮಾಡೋದಕ್ಕೆ ಶುರು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನೀವು ಬದಲಾವಣೆಯನ್ನು ಕಾಣ್ತೀರಾ. ಈ ರೀತಿ ನಾನು ಕೂಡ ಒಂದು ಸಂಕಲ್ಪವನ್ನು ಆ ತಾಯಿಯ ಬಳಿ ಮಾಡಿಕೊಂಡು 108 ದಿವಸ ಕಂಪ್ಲೀಟ್ ಮಾಡೋ ಮೊದಲೇ ನನಗೆ ಆ ತಾಯಿಯ ಒಂದು ಕೃಪೆ ನನಗೆ ಸಿಕ್ತು. ಅಂದರೆ ನಾನು ಮಾಡಿದಂಥ ಪೂಜೆಗೆ ಫಲ ಸಿಕ್ತು. ನಿಜವಾಗ್ಲೂ ನನಗೆ ಒಂದು ಆಶ್ಚರ್ಯವಾಗಿಯೇ ಪರಿಹಾರ ಆಯಿತು ಅಂತಲೇ ಹೇಳ್ಬೋದು. ಹಂಗಾಗಿ ಈ ಒಂದು ಶಕ್ತಿಯುತವಾದ ತುಂಬ ಶಕ್ತಿ ಇರುವ ಈ ಸ್ತೋತ್ರವನ್ನು ನಿಮಗೂ ಕೂಡ ತಿಳಿಸ್ತಾ ಇದ್ದೀನಿ. ಬಹಳ ವಿಶೇಷವಾದಂತಹ ಸ್ತೋತ್ರ, ತಾಯಿ ಪದ್ಮಾವತಿಯ ಸ್ತೋತ್ರ. ತುಂಬಾ ಸರಳವಾಗಿರುವಂಥ ಸ್ತೋತ್ರನೇ, ತುಂಬಾ ಸುಲಭವಾಗಿ ಹೇಳ್ಕೊಳ್ಬೋದು ಈ ಸ್ತೋತ್ರನ. ನೀವು ಅದನ್ನು ಹೇಳ್ತಾ ಇದ್ರೆ ನಿಮಗೆ ಇನ್ನೂ ಹೇಳ್ತಾ ಹೋಗಬೇಕು ಅನಿಸುತ್ತೆ. ಮನಸ್ಸಿಗೂ ಕೂಡ ಸಂತೋಷ ಆಗುತ್ತೆ ಹೇಳ್ಕೊಳ್ತಾ ಇದ್ರೆ. ಈ ದಿನ ಯಾವ ದಿನದಿಂದ ಹೇಳ್ಕೊಬೋದು ಅಂತ ಅಂದರೆ, ಶುಕ್ರವಾರದಿಂದ ಶುರು ಮಾಡಿ, ತುಂಬಾ ಒಳ್ಳೆಯದು. ಮೊದಲನೇ ದಿನ ಅಂದರೆ ಶುರು ಮಾಡೋ ಮೊದಲನೇ ದಿನ ನೀವು ತಲೆ ಸ್ನಾನ ಮಾಡಬೇಕು. ಆಮೇಲೆ ತಾಯಿ ಪದ್ಮಾವತಿ ದೇವಿಯ ಹತ್ರ ಹೇಳ್ಕೊಳ್ಬೇಕು, ಈ ಸ್ತೋತ್ರನ ಪಾರಾಯಣ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳಿ. ಪ್ರತಿದಿನ ಕೂಡ ನೀವು 3 ಸಲ ಹೇಳ್ಕೊಬೋದು. ಸಾಧ್ಯವಾದವರು 9 ಸಲ ಹೇಳ್ಕೊಬೋದು. ತುಂಬಾ ಒಳ್ಳೆಯದು. ನಾನು ಕೂಡ 9 ಸಲ ಹೇಳ್ಕೊಂಡೆ ನಾನು ಪೂಜೆನ ಮಾಡಿದ್ದು, ಈ ವ್ರತವನ್ನು ಮಾಡಿದ್ದು. ಬೇಗನೆ ಫಲ ಕೊಡುವ, ಅತಿ ಕಡಿಮೆ ಸಮಯದಲ್ಲಿ ಬೇಗ ಫಲ ಕೊಡುವ ಸ್ತೋತ್ರ ಅಂತಲೇ ಹೇಳ್ಬೋದು. 9 ಸಲ ಹೇಳ್ಕೊಳ್ಳಿ, ಅಥವಾ ಆಗಲ್ಲ ಅಂತ ಅಂದರೆ 3 ಸಲ ಹೇಳ್ಕೊಬೋದು ಈ ಸ್ತೋತ್ರವನ್ನು. ಈ ಸ್ತೋತ್ರವನ್ನು 48 ದಿನ, 108 ದಿನ ಅಥವಾ 11 ಮಂಗಳವಾರ ಅಥವಾ 11 ಶುಕ್ರವಾರ ಕೂಡ ನೀವು ಈ ವ್ರತವನ್ನು ಮಾಡ್ಬೋದು. ಇನ್ನು ಮಂತ್ಲಿ ಪ್ರಾಬ್ಲಮ್ ಅಂತ ಬಂದಾಗ 5 ದಿನ ಸ್ಕಿಪ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇಷ್ಟು ದಿನ ಅಂದರೆ 48 ದಿನ ಮಾಡ್ತಿರೋ ಅಥವಾ 108 ದಿನ ಮಾಡ್ತಿರೋ ಅಥವಾ 11 ಮಂಗಳವಾರ ಅಥವಾ 11 ಶುಕ್ರವಾರ ಮಾಡ್ತಿರೋ, ನೀವು ಮಾಂಸಾಹಾರವನ್ನು ತಿನ್ನಬಾರ್ದು. ಇದನ್ನು ನೆನ್ಪಿಟ್ಕೊಳ್ಳಿ. ನಮ್ಮ ಕೆಲಸ ಕಾರ್ಯಗಳು ಆಗಲೇಬೇಕು ಅಂತಂದರೆ ನಾವು ಸ್ವಲ್ಪ ಕಟ್ಟುನಿಟ್ಟಾಗಿಯೇ ಇರಬೇಕು. ನಿಮಗೆ ಯಾವ ಸಮಸ್ಯೆ ಇದೆ ಅದನ್ನು ಹೇಳಿಕೊಂಡು, ಮದುವೆಗೋ, ಮಕ್ಕಳಾಗೋದಕ್ಕೋ, ಮಕ್ಕಳ ಎಜುಕೇಷನ್ಗೋ, ಕೆಲಸಕ್ಕೆ, ಹಣಕಾಸಿನ ಸಮಸ್ಯೆಗೆ, ಸಾಲದ ಸಮಸ್ಯೆಗೆ, ಪ್ರತಿಯೊಂದಕ್ಕೂ ಕೂಡ ಈ ರೀತಿ ಸಮಸ್ಯೆಗೆ ಅಂತಲೇ ಅಲ್ಲ, ಎಲ್ಲದಕ್ಕೂ ಪರಿಹಾರದ ಅದ್ಭುತವಾದ ಸ್ತೋತ್ರ ಅಂತಲೇ ಹೇಳ್ಬೋದು. ಸಂಕಲ್ಪ ಮಾಡಿಕೊಂಡು ಈ ಸ್ತೋತ್ರವನ್ನು ಪಾರಾಯಣ ಮಾಡಿ ನೋಡಿ. ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗಳು ಅತಿ ಕಡಿಮೆ ಸಮಯದಲ್ಲೇ ಹಾಗೆ ಆಗುತ್ತೆ. ಅಸಾಧ್ಯವಾದಂತಹ ಕೆಲಸ ಕೂಡ ಸಾಧ್ಯ ಆಗುತ್ತೆ ಈ ಸ್ತೋತ್ರವನ್ನು ಪಾರಾಯಣ ಮಾಡೋದ್ರಿಂದ. ಈ ಒಂದು ಪೂಜೆ ನಿಮಗೆ ಅಷ್ಟು ನೆಮ್ಮದಿ ಸಿಗೋವಂಥದ್ದು. ಹೆಂಗಂದರೆ ಆ ತಾಯಿ ಇವಾಗಲೇ ವರವನ್ನು ಕೊಟ್ಬಿಡ್ತಾರೇನೋ ಅನ್ನೋ ರೀತಿಯಲ್ಲಿ ನಿಮಗೆ ಅನುಭವ ಆಗುತ್ತೆ.
ನೀವು ಖಂಡಿತವಾಗ್ಲೂ ನಂಬಿಕೆ ಇಟ್ಟು ಈ ಸ್ತೋತ್ರವನ್ನು ಪಾರಾಯಣ ಮಾಡಿ ನೋಡಿ. ನಿಜವಾಗ್ಲೂ ನಿಮಗೆ ಆ ತಾಯಿ ವರವನ್ನು ಕರುಣಿಸ್ತಾರೆ. ನಿಮಗೆ ದಿನನಿತ್ಯ ಪಠನೆ ಮಾಡೋದಕ್ಕಾಗಲ್ಲ ಅಂತ ಅಂದರೆ 11 ಮಂಗಳವಾರ ಅಥವಾ 11 ಶುಕ್ರವಾರನೂ ಕೂಡ ನೀವು ಮಾಡ್ಕೋಬೋದು. ತುಂಬಾ ಶಕ್ತಿಯುತವಾದ ಸ್ತೋತ್ರ. ಈ ಸ್ತೋತ್ರವನ್ನು ಬೆಳಗ್ಗೆ ಆದರೂ ಹೇಳ್ಕೊಬೋದು ಅಥವಾ ಸಂಜೆ ಆದರೂ ಹೇಳ್ಕೊಬೋದು. ಆದರೆ ನಾನು ನಿಮ್ಗೆ ಹೇಳುವಂಥದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ವ್ರತವನ್ನು ಮಾಡೋದು ಒಳ್ಳೆಯದು. ಅಂಥ ಒಂದು ಶಕ್ತಿ ಇದೆ ಈ ಸ್ತೋತ್ರದಲ್ಲಿ. ನೀವು ಹೇಳ್ತಾ ಹೋದಾಗ ನಿಮಗೆ ಗೊತ್ತಾಗುತ್ತೆ ನಮ್ಮ ಜೀವನದಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಅಂಥ ಒಂದು ಪವಿತ್ರವಾದಂತಹ ಪದ್ಮಾವತಿ ಅಮ್ಮನವರ ಸ್ತೋತ್ರ ಇದು. ಪದ್ಮಾವತಿ ಸ್ತೋತ್ರ ಇದು ತುಂಬಾ ಸುಲಭವಾಗಿದೆ, ಹೇಳ್ಕೊಬೋದು. ಬರೀ 10 ಶ್ಲೋಕಗಳಿವೆ. ಈ ಒಂದು ಸ್ತೋತ್ರದಲ್ಲೇ ಬಂದಿದೆ ಅಷ್ಟೈಶ್ವರ್ಯ ಪ್ರದೇ ಲಕ್ಷ್ಮಿ ಅಂತ ಬಂದಿದೆ. ಅಷ್ಟೈಶ್ವರ್ಯವನ್ನು ಕೊಟ್ಬಿಟ್ಟು ನಮ್ಮನ್ನು ಕಾಪಾಡ್ತಾರೆ ಆ ಪದ್ಮಾವತಿ ಅಮ್ಮನವರು. ಹಂಗಾಗಿ ತುಂಬ ವಿಶೇಷವಾದಂತಹ ಸ್ತೋತ್ರ ಇದು. ಎಲ್ಲರೂ ಕೂಡ ಪಾರಾಯಣ ಮಾಡಿ. ಬರೀ ಒಂದು 10 ಶ್ಲೋಕ ಇದೆ. ನಮಗೆ ಹೇಳ್ತಾ ಹೋದಾಗಲೆಲ್ಲ ಅದರ ಪ್ರಭಾವ ನಮಗೆ ಗೊತ್ತಾಗುತ್ತೆ. ಹಂಗಾಗಿ ಶ್ರದ್ಧಾ ಭಕ್ತಿಯಿಂದ ಸಂಜೆ ಆದರೂ ದೀಪ ಹಚ್ಬಿಟ್ಟು ಪಾರಾಯಣ ಮಾಡ್ಕೋಬೋದು, ಬೆಳಗ್ಗೆ ಆದರೂ ಹೇಳ್ಕೊಬೋದು. ಹೇಳ್ಕೊಳ್ಳಿ, ಎಲ್ರಿಗೂ ಕೂಡ ಒಳ್ಳೆಯದಾಗೇ ಆಗುತ್ತೆ. ಈಗ ನಾನು ಹೇಳ್ಕೊಟ್ಟಿದ್ದು 48 ದಿವಸ ಅಥವಾ 108 ದಿವಸ ಯಾವ ರೀತಿ ಪೂಜೆ ಮಾಡ್ಕೋಬೋದು ಅಂತ ತಿಳಿಸಿದ್ದೀನಿ. ಇನ್ನು 11 ಮಂಗಳವಾರ ಅಥವಾ 11 ಶುಕ್ರವಾರ ಮಾಡ್ತೀನಿ ಅಂತ ಅನ್ನೋರಿಗೆ ಯಾವ ರೀತಿ ಪೂಜೆ ಮಾಡ್ಕೋಬೋದು ಅಂತ ತಿಳಿಸ್ತಾ ಇದ್ದೀನಿ. 11 ಮಂಗಳವಾರ ಅಥವಾ 11 ಶುಕ್ರವಾರ ದಿನಗಳಲ್ಲಿ ಮಾಡ್ಕೋಬೋದು. ಅಥವಾ ನಿಮಗೆ ಸಾಧ್ಯ ಆಗುತ್ತೆ ಅಂತ ಅಂದರೆ, ನಾವು ಮಾಡ್ತೀವಿ ಅಂತ ಅಂದರೆ 108 ದಿನ ಕೂಡ ಮಾಡಿದ್ರೆ ನಿಮಗೆ ವಿಶೇಷ ಫಲವನ್ನು ನೀವು ಪಡ್ಕೋಬೋದು. ಹಾಗಾಗಿ 11 ಮಂಗಳವಾರ ಅಥವಾ 11 ಶುಕ್ರವಾರ ದಿನಗಳಲ್ಲಿ ಯಾವ ರೀತಿ ಪೂಜೆ ಮಾಡ್ಕೋಬೋದು ಅಂತ ಇವಾಗ ತಿಳ್ಕೊಳ್ಳೋಣ. ನಾವು ಯಾವತ್ತು ಪೂಜೆನ ಹಿಡಿತೀವೋ ಅಂದರೆ ಮಂಗಳವಾರನೋ ಅಥವಾ ಶುಕ್ರವಾರನೋ ನೋಡಿಕೊಂಡು ಪೂಜೆನ ಶುರು ಮಾಡ್ಕೋಬೇಕು. 108 ದಿನ ಮಾಡ್ತೀರಾ ಅಂದರೂ ಕೂಡ ನೀವು ಶುಕ್ರವಾರ ದಿನದಲ್ಲಿ ಪೂಜೆನ ಪ್ರಾರಂಭ ಮಾಡಿದ್ರೆ ಒಳ್ಳೆಯದು. ಆ ದಿನ ನೀವು ಬೆಳಗ್ಗೆ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ತಲೆ ಸ್ನಾನ ಮಾಡ್ಕೊಂಡ್ಬಿಟ್ಟು ಶುಭ್ರವಾದಂತಹ ವಸ್ತ್ರವನ್ನು ಅಂದರೆ ಸೀರೆ ಉಟ್ಕೊಂಡು ಪೂಜೆ ಮಾಡಿದ್ರೆ ಇನ್ನೂ ಒಳ್ಳೆಯದು. ನಿಮ್ಮ ಮನೆಯಲ್ಲಿ ಪದ್ಮಾವತಿ ದೇವಿಯ ಫೋಟೋ ಇತ್ತು ಅಂತ ಅಂದರೆ ಅಥವಾ ವಿಗ್ರಹ ಇತ್ತು ಅಂತ ಅಂದರೆ, ಇನ್ನು ವೆಂಕಟೇಶ ಪದ್ಮಾವತಿ ದೇವಿ ಆ ಫೋಟೋ ಇದ್ರೂ ಪರವಾಗಿಲ್ಲ. ಯಾಕಂದರೆ ಬರೀ ಪದ್ಮಾವತಿ ದೇವಿ ಪೂಜೆ ಅಂತ ಅಲ್ಲ, ವೆಂಕಟರಮಣನ ಜೊತೆಗೆ ಪದ್ಮಾವತಿ ಪೂಜೆನ ಮಾಡ್ಕೋಬೇಕು. ವಿಶೇಷ ಅನುಗ್ರಹ ಆಗುತ್ತೆ. ಭಗವಂತನ ಜೊತೆಗೆ ಲಕ್ಷ್ಮೀ ದೇವಿ ಪೂಜೆ ಮಾಡಲೇಬೇಕು. ಹಾಗಾಗಿ ಈ ರೀತಿ ಫೋಟೋ ಇತ್ತು ಅಂತ ಅಂದರೆ ಅದನ್ನೇ ಇಟ್ಕೊಂಡು, ಚಿಕ್ಕದೇ ಆದರೂ ಪರವಾಗಿಲ್ಲ, ನೀವು ಇಟ್ಕೊಂಡು ಪೂಜೆ ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ಲಕ್ಷ್ಮೀ ನಾರಾಯಣರ ವಿಗ್ರಹ ಇಟ್ಕೊಂಡು ಸಹ ನೀವು ಪೂಜೆನ ಮಾಡ್ಕೋಬೋದು. ಒಂದು ತಟ್ಟೆಯಲ್ಲಿ ಅಕ್ಕಿನ ಹಾಕ್ಕೊಂಡು ಅದರೊಳಗಡೆ ಶ್ರೀಂಕಾರವನ್ನು ಬರೆದು ಲಕ್ಷ್ಮೀ ನಾರಾಯಣರ ವಿಗ್ರಹನ ಇಟ್ಕೊಂಡು ಪೂಜೆನ ಮಾಡ್ಕೋಬೇಕು. ಇನ್ನು ಆ ದಿನ ಮಣೆ ಹಾಕ್ಬಿಟ್ಟು ಮಣೆ ಮೇಲೆ ರಂಗೋಲಿನ ಹಾಕ್ಬಿಟ್ಟು ಅಲ್ಲಿ ನೀವು ಫೋಟೋನೋ ಅಥವಾ ಲಕ್ಷ್ಮೀ ನಾರಾಯಣರ ವಿಗ್ರಹ ಇತ್ತು ಅಂತ ಅಂದರೆ ಅದನ್ನು ಇಟ್ಕೊಂಡು ಅದ್ರ ಮುಂದೆ ನೀವು ದೀಪಗಳನ್ನು ಹಚ್ಚಿಟ್ಕೊಳ್ಳಿ. ಮೊದಲು ನೀವು ಸಂಕಲ್ಪವನ್ನು ಮಾಡ್ಕೋಬೇಕು. ಮನೆಯಲ್ಲಿ ಏನು ಸಮಸ್ಯೆ ಇದೆಯೋ ಅದನ್ನು ಹೇಳ್ಕೋಬೇಕು. ಮಕ್ಕಳ ವಿದ್ಯಾಭ್ಯಾಸಕ್ಕೋ ಅಥವಾ ಮದುವೆಗೋ ಅಥವಾ ಉದ್ಯೋಗಕ್ಕೋ ವ್ಯಾಪಾರಕ್ಕೋ ಹಣಕಾಸಿನ ತೊಂದರೆಗೋ ಯಾವುದೇ ರೀತಿಯ ಸಮಸ್ಯೆ ಆದ್ರೂ ಪರಿಹಾರ ಆಗುತ್ತೆ. ಹಾಗಾಗಿ ಸಂಕಲ್ಪವನ್ನು ಮಾಡ್ಕೋಬೇಕು. ನೀವು ಎಷ್ಟು ವಾರ ಮಾಡ್ತೀರೋ, 11 ಮಂಗಳವಾರ ಅಥವಾ 11 ಶುಕ್ರವಾರ ಅಥವಾ 48 ದಿವಸ ಅಥವಾ 108 ದಿನ ಮಾಡ್ತಿರೋ ಅದನ್ನು ನೀವು ಹೇಳ್ಕೋಬೇಕು. ಇಷ್ಟು ದಿನ ನಾನು ಪೂಜೆನ ಮಾಡ್ತಾ ಇದ್ದೀನಿ ತಾಯಿ, ನನಗೆ ಇಂಥ ಸಂಕಷ್ಟ ಇದೆ, ಅದನ್ನು ಪರಿಹಾರ ಮಾಡಿಕೊಡು ಅಂತ ಕೇಳಿಕೊಂಡು ಅಥವಾ ಬೇಡ್ಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಳಿ. ನಂತರ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು, ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಮತ್ತು ಹೂನ ಇಟ್ಬಿಟ್ಟು ಅಲಂಕಾರವನ್ನು ಮಾಡ್ಕೊಳ್ಳಿ. ನಂತರ ಧೂಪ ದೀಪ ನೈವೇದ್ಯ ಎಲ್ಲನೂ ಕೂಡ ನೀವು ಮಾಡ್ಕೋಬೋದು. 2 ಧೂಪದ ದೀಪ, 2 ಎಣ್ಣೆ ದೀಪ, ಆಮೇಲೆ ನೈವೇದ್ಯಕ್ಕೆ ಅವತ್ತಿನ ದಿವಸ ಅಂದರೆ ಮೊದಲನೇ ದಿನ ಏನಾದರೂ ಸಿಹಿ ಮಾಡ್ಕೊಳ್ಳಿ. ಪಾಯಸನೋ ಸಜ್ಜಿಗೆನೋ ಪೊಂಗಲ್ಲೋ ಈ ರೀತಿ ಏನಾದರೂ ಸಿಹಿನ ಮಾಡ್ಕೊಳ್ಳಿ. ದೇವಿಗೆ ನೈವೇದ್ಯವನ್ನು ಮಾಡಬೇಕು. ಆಮೇಲೆ ಹಣ್ಣು ಕಾಯಿಯನ್ನು ನೈವೇದ್ಯ ಮಾಡ್ಕೋಬೋದು. ನೀವು 11 ಮಂಗಳವಾರ ಮಾಡ್ತಿರೋ ಅಥವಾ 11 ಶುಕ್ರವಾರ ಮಾಡೋದಿದ್ರೆ ಕುಂಕುಮದಿಂದ ಅರ್ಚನೆಯನ್ನು ಮಾಡ್ಕೊಳ್ಳಿ. ಈ ಸ್ತೋತ್ರವನ್ನು ಹೇಳ್ಕೊಳ್ತಾ ಕುಂಕುಮದಿಂದ ಅರ್ಚನೆಯನ್ನು ಮಾಡ್ಕೋಬೇಕು. 11 ಶುಕ್ರವಾರ ಅಥವಾ 11 ಮಂಗಳವಾರ ದಿನಗಳಲ್ಲಿ ಸಾಧ್ಯವಾದರೆ ಸಿಹಿ ಮಾಡಿನೇ ನೀವು ನೈವೇದ್ಯ ಮಾಡ್ಕೋಬೋದು. ಆಗಲ್ಲ ಅಂತ ಅಂದರೆ ಹಣ್ಣು ಕಾಯಿ ಕಲ್ಸಕ್ಕರೆ ನಿಮಗೆ ಯಾವುದಾಗುತ್ತೋ ಆ ನೈವೇದ್ಯವನ್ನು ಮಾಡ್ಬೋದು. ಅತಿ ಮುಖ್ಯವಾಗಿ ಹುರುಗಡ್ಲೆ ಮತ್ತು ಸಕ್ಕರೆ ಇದನ್ನು ಕಂಪಲ್ಸರಿ ಇಡಲೇಬೇಕು. ಲಕ್ಷ್ಮೀ ದೇವಿಗೆ ತುಂಬಾ ಪ್ರೀತಿಕರವಾದದ್ದು ಹುರುಗಡ್ಲೆ ಸಕ್ಕರೆ.
ನಿಮ್ಮ ಅನುಕೂಲ ಎಷ್ಟು ನಿಮಗೆ ಸಮಯ ಇರುತ್ತೋ ಅಷ್ಟು ಅಚ್ಚುಕಟ್ಟಾಗಿ ನೀವು ಈ ಸಿಂಪಲ್ಲಾಗಿ ಪೂಜೆನ ಮಾಡ್ಕೋಬೋದು. ಕೆಲಸಕ್ಕೆ ಹೋಗೋರು ಅನುಕೂಲನ ನೋಡಿಕೊಂಡು ಪೂಜೆನ ಮಾಡ್ಕೊಳ್ಳಿ. ಇನ್ನು ಪೂಜೆನ ಮಾಡಿಕೊಂಡು ಭಕ್ತಿಯಿಂದ, ಮುಖ್ಯವಾಗಿ ಏನೇ ಪೂಜೆ ಮಾಡಿದ್ರೂ ಕೂಡ ನಂಬಿಕೆ ಮತ್ತು ಭಕ್ತಿಯಿಂದ ಪೂಜೆ ಮಾಡಬೇಕು. ಇದರಿಂದನೇ ನಾವು ಫಲ ಎಷ್ಟು ಬೇಗ ನಮಗೆ ಸಿಗುತ್ತೆ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಹಾಗಾಗಿ ತುಂಬ ಭಕ್ತಿಯಿಂದ ಪದ್ಮಾವತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಲಕ್ಷ್ಮೀ ದೇವಿಯ ಸನ್ನಿಧಾನನೇ ಪದ್ಮಾವತಿಯಲ್ಲಿರುತ್ತೆ. ಹಾಗಾಗಿ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಪದ್ಮಾವತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಪದ್ಮಾವತಿ ಫೋಟೋ ಇಲ್ಲ ಅಂತ ಅಂದರೆ ಲಕ್ಷ್ಮೀ ದೇವಿ ಫೋಟೋ ಇದ್ರೂ ಸಹ ಇಟ್ಕೋಬೋದು. ಇಟ್ಕೊಂಡು ಪೂಜೆನ ಮಾಡ್ಕೋಬೋದು. ನಂತರ ಪ್ರಾರ್ಥನೆ ಮಾಡಿಕೊಂಡು ಧೂಪ ದೀಪ ನೈವೇದ್ಯವನ್ನು ಮಾಡಿಕೊಂಡು ಭಕ್ತಿಯಿಂದ ಶ್ರದ್ಧೆಯಿಂದ ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಈ ಸ್ತೋತ್ರವನ್ನು ಹೇಳ್ಕೋಬೇಕು. ಪದ್ಮಾವತಿ ದೇವಿಯ ಸ್ತೋತ್ರವನ್ನು ಹೇಳ್ಕೋಬೇಕು. ಈ ಒಂದು ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ ಎಂಥದ್ದೇ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ. ಆ ಒಂದು ಪದ್ಮಾವತಿ ಸ್ತೋತ್ರವನ್ನು ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಬರೆದಿರ್ತೀನಿ. ನೋಡಿಕೊಂಡು ನೀವು ಬರ್ಕೊಂಡು ಹೇಳ್ಕೊಬೋದು. ಸ್ತೋತ್ರ ಎಲ್ಲ ಹೇಳಿದಾದಮೇಲೆ, ಇಷ್ಟು ಪೂಜೆ ಮಾಡಿದ್ದಾದಮೇಲೆ ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಕೊನೆಯದಾಗಿ ನೀವು ಸ್ತೋತ್ರ ಹೇಳ್ಕೊಂಡು, ಅದಾದಮೇಲೆ ಧೂಪ ದೀಪ ನೈವೇದ್ಯ ಆದಮೇಲೆ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಆಮೇಲೆ ಆರತಿಯನ್ನು ಮಾಡಬೇಕು. ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಭಕ್ತಿಯಿಂದ ಕೂತ್ಕೊಂಡು ಈ ಒಂದು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ಸ್ತೋತ್ರವನ್ನು ಪೂಜೆ ಎಲ್ಲ ಮಾಡಿದಾದಮೇಲೆ ಭಕ್ತಿಯಿಂದ ಒಂದ್ಸಲಿ ಹೇಳ್ಕೊಳ್ಳಿ. ಕೈಯಲ್ಲಿರುವ ಅಕ್ಷತೆಯನ್ನು ದೇವಿ ಪಾದದಕ್ಕೆ ಹಾಕಿ ನಮಸ್ಕಾರವನ್ನು ಮಾಡ್ಕೊಳ್ಳಿ. ಈ ರೀತಿಯಾಗಿ ಪೂಜೆ ಮಾಡಿಕೊಂಡು ಸ್ತೋತ್ರವನ್ನು ಹೇಳಿಕೊಂಡು ನಂತರ ಆರತಿಯನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು. ಭಕ್ತಿಯಿಂದ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ನಿಮಗೆ ಮದುವೆ ಆಗಬೇಕು, ಮಕ್ಕಳಾಗಬೇಕು, ಅಥವಾ ಕೆಲಸದ್ದು ಉದ್ಯೋಗಕ್ಕೋ ಅಥವಾ ವ್ಯಾಪಾರಕ್ಕೋ ಹಣಕಾಸಿನ ಸಮಸ್ಯೆ ಇದ್ರು ಅಂತಂದರೆ, ಏನೇ ಸಮಸ್ಯೆ ಇದ್ದರೂ ಕೂಡ ಪ್ರತಿಯೊಂದಕ್ಕೂ ಸಹ ದೇವಿಯ ಮುಂದೆ ಪ್ರಾರ್ಥನೆ ಮಾಡಿಕೊಂಡು ಹೇಳ್ಕೊಳ್ತಾ ಭಕ್ತಿಯಿಂದ ಬೇಡ್ಕೊಂಡ್ರೆ ಖಂಡಿತವಾಗ್ಲೂ ಆದಷ್ಟು ಬೇಗ ನಿಮಗೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಆ ಪದ್ಮಾವತಿ ದೇವಿ ಆದಷ್ಟು ಒಳಿತನ್ನೇ ಮಾಡಲಿ ಅಂತ ಎಲ್ರಿಗೂ ಕೂಡ ನಾನು ಕೇಳ್ಕೊತೀನಿ, ಪ್ರಾರ್ಥನೆ ಮಾಡ್ಕೊಳ್ತೀನಿ. ನನಗೆ ವೈಯಕ್ತಿಕವಾಗಿ ಈ ಸ್ತೋತ್ರದಿಂದ ತುಂಬ ಬದಲಾವಣೆಗಳಾಗಿದೆ. ಹಾಗಾಗಿ ಇಂಥದ್ದೇ ಸಮಸ್ಯೆಯಲ್ಲಿ ಪದ್ಮಾವತಿ ದೇವಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ತಪ್ಪದೆ ಕುಂಕುಮದಿಂದ ಅರ್ಚನೆಯನ್ನು ಮಾಡ್ಕೊಳ್ಳಿ. ಪದ್ಮಾವತಿಗೆ ಲಕ್ಷ್ಮೀ ಅಷ್ಟೋತ್ತರವನ್ನು ಹೇಳಿಕೊಂಡು ಕುಂಕುಮದಿಂದ ಅರ್ಚನೆಯನ್ನು ಮಾಡ್ಕೊಳ್ಳಿ. ಇದರಿಂದ ಇನ್ನೂ ಒಳ್ಳೆಯದಾಗುತ್ತೆ. ಆ ಕುಂಕುಮವನ್ನು ನಾವು ಪೂಜೆ ಆಗಿದ್ದಾದಮೇಲೆ, ಆರತಿ ಆದಮೇಲೆ ಆ ಕುಂಕುಮವನ್ನು ಹಣೆಗೆ ಇಟ್ಕೋಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಎಲ್ಲ ಕಾರ್ಯಗಳು ಸಿದ್ಧಿಯಾಗುತ್ತೆ. ಮತ್ತು ಮಧ್ಯದಲ್ಲಿ ಏನಾದರೂ ತೊಂದರೆಗಳು ಬಂದರೂ ಕೂಡ, ಡೇಟ್ಗಳ ಪ್ರಾಬ್ಲಮ್ಮು ಆ ರೀತಿ ಏನಾದರೂ ಬಂದರೆ ಆ ವಾರ ಬಿಟ್ಟು ಮತ್ತೆ ಮುಂದಿನ ವಾರದಿಂದ ನೀವು ಕಂಟಿನ್ಯೂ ಮಾಡಿಕೊಂಡು ಪೂಜೆನ ಶುರು ಮಾಡ್ಕೋಬೋದು. ಮಧ್ಯದಲ್ಲಿ ತಪ್ಪಿದ್ರೆ ಏನೂ ತೊಂದರೆ ಇಲ್ಲ. 11 ಮಂಗಳವಾರ ಅಥವಾ 11 ಶುಕ್ರವಾರ ಅಥವಾ 48 ದಿವಸ ಅಥವಾ 108 ದಿವಸ ನಿಮ್ಮ ಅನುಕೂಲನ ನೋಡಿಕೊಂಡು ನೀವು ಸರಳವಾಗಿ ಪೂಜೆನ ಮಾಡ್ಕೋಬೋದು. ಭಕ್ತಿಯಿಂದ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಇದರಿಂದ ನಿಮಗೆ ಒಳ್ಳೆಯದಾಗೇ ಆಗುತ್ತೆ. ಇದಿಷ್ಟು ಕೂಡ ಪದ್ಮಾವತಿ ಅಮ್ಮನವರ ಸ್ತೋತ್ರವನ್ನು ಯಾವ ರೀತಿ ನಾವು ಪೂಜೆ ಮಾಡ್ಕೋಬೇಕು, ಯಾವ ರೀತಿ ಹೇಳಬೇಕು, ಎಷ್ಟು ದಿನ ಮಾಡಬೇಕು, ಎಷ್ಟು ವಾರ ಮಾಡಬೇಕು ಅಂತ ತಿಳಿಸಿದ್ದೀನಿ. ಈ ಒಂದು ಅದ್ಭುತವಾದ ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.